ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ಸತತವಾಗಿ ಪ್ರೆಡಿಕ್ಷನ್ ಕೊಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆಗ್ತಾರೆ, ಸಿ ಎಮ್ ಆಗ್ತಾರೆ ಅಂತ. ಅದನ್ನು ನಾನು ಸುಮಾರು ಒಂದು 6-7 ತಿಂಗಳಿಂದನೂ ಕೂಡ ಹೇಳ್ತಾನೆ ಇದ್ದೀನಿ. ಸೊ ಯಾಕೆ ಅಂದರೆ ಅವರ ಜಾತಕದಲ್ಲಿ ಗ್ರಹಗಳು ತುಂಬ ಬಲವಾಗಿದ್ದಾರೆ. ಅವರು ವೃಷಭ ರಾಶಿ, ಕೃತಿಕ ನಕ್ಷತ್ರ. ಯಾಕಂದರೆ ಆ ಒಂದು ಟೈಮ್ ಬರಬೇಕು. ಅದೇ ರೀತಿ ನೋಡಿ, ಅವರಿಗೆ ಈಗ ನಕ್ಷತ್ರ ಅಧಿಪತಿ ಸೂರ್ಯ ರಾಶಿಗೆ ಬಂದಿದ್ದಾನೆ. ಅದೇ ರೀತಿ ರಾಶಿಯಾಧಿಪತಿ ಶುಕ್ರ ಗುರು ಜೊತೆ 2ನೇ ಮನೆಯಲ್ಲಿದ್ದಾನೆ. ಇದು ಒಂದು ಯೋಗನೇ ಅಂತ ಹೇಳಬೇಕು. ಯಾಕಂದರೆ ಈ ಗ್ರಹಗಳೆಲ್ಲ ಸೇರಿದಾಗ ಆ ಯೋಗದಲ್ಲಿ, ಅದರಲ್ಲೂ ನೋಡಿ ಗುರು 8ನೇವನಾಗಿ, ಅದೇ ರೀತಿ 11ನೇವನಾಗಿ 2ನೇ ಮನೆಯಲ್ಲಿದ್ದಾನೆ. ಈ ಒಂದು 2ನೇ ತಾರೀಕಿಗೆ 3ನೇ ಮನೆಗೆ ಹೋಗ್ತಿದ್ದಾನೆ. ವೃಷಭ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡಿ, ಅವರ ಒಂದು ಜಾತಕದಲ್ಲಿ ಶನಿ 11ನೇ ಮನೇಲಿದ್ದಾನೆ. 7.5 ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಇದೇ 7.5 ನಡಿಬೇಕಾದ್ರೆ ಮಿನಿಸ್ಟರ್ ಆಗಿರ್ತಾರೆ, MLA ಆಗಿರ್ತಾರೆ, ಕಾರ್ಪೊರೇಟರ್ಸ್ ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಅದೇ ಒಂದು ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸತತವಾಗಿ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಆ ಟೈಮ್ ಅನ್ನೋದು ಬರಬೇಕು. ಆ ಟೈಮ್ ಅನ್ನೋದು ಈಗ ಬಂದಿದೆ. 100 ಅಲ್ಲ 1000% ಅವರೇ ಸಿ ಎಮ್ ಆಗ್ತಾರೆ. ಇದು ಬಲವಾಗಿ ಅವರ ಜಾತಕವನ್ನು ನೋಡಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಅವರ ಒಂದು ಜಾತಕದಲ್ಲಿ ನೋಡಿ, ಗುರು ಮತ್ತು ಗುರುವಿನ ದೃಷ್ಟಿ ಕೂಡ 11ನೇ ಮನೆ ಮೇಲೆ ಬೀಳ್ತಾ ಇದೆ. ಅದೇ ರೀತಿ ತುಂಬ ಬಲವಾಗಿ ಇರೋದ್ರಿಂದ, ಗ್ರಹಗಳು ತುಂಬ ಬಲವಾಗಿ ಇರೋದ್ರಿಂದ ಖಂಡಿತವಾಗ್ಲೂ ಅವರು ಸಿ ಎಮ್ ಆಗ್ತಾರೆ. ಈ ಒಂದು ಸಿ ಎಮ್ ಪಟ್ಟನ ಸಿ ಎಮ್ ಪಟ್ಟಕ್ಕೆ ಅವರು ಬಂದೇ ಬರ್ತಾರೆ. ಇದನ್ನು ಸಾಕಷ್ಟು ಮಾಧ್ಯಮಗಳಲ್ಲಿ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಸಾಕಷ್ಟು ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಪ್ರೆಡಿಕ್ಷನನ್ನು ಕೊಟ್ಟಿದ್ದೀನಿ. ಸತತವಾಗಿ ಹೇಳ್ತಾನೆ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಅಂತ. ಅದು ಕೂಡ ನಿಜ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೇ ಆಗ್ತಾರೆ ಅಂತ ಅವರ ಒಂದು ಜಾತಕ ಹೇಳ್ತಾ ಇದೆ, ಅವರ ಒಂದು ಗ್ರಹಗಳು ಹೇಳ್ತಿದೆ. ಮತ್ತು ಅವರ ಟೈಮ್ ಕೂಡ ತುಂಬ ಸೂಪರ್ ಆಗಿದೆ. ವೃಷಭ ರಾಶಿಯವ್ರಿಗೆ ಆಲ್ರೆಡಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರೋಂಥ ಡೇಟು 15ನೇ ತಾರೀಕಾಗಿರುತ್ತೆ. ಸೊ ಅವ್ರದ್ದು ವೃಷಭ ರಾಶಿ, ಕೃತಿಕ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರು 1000% ಏನೇ ಆದರೂ ಅವರು ಸಿ ಎಮ್ ಆಗೇ ಆಗ್ತಾರೆ.